ये क्या है बुकिंग? ಇವತ್ತು ಬೆಳಿಗ್ಗೆ ಅಮರನಾಥ ಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ 5 ಗಂಟೆ ಆಗಿದೆ. ನಾವು 3:30ಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಬೆಳಿಗ್ಗೆ 5 ಗಂಟೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ರೋಡ್, ಅದು ಇದು ರಸ್ತೆ ಟ್ರೆಕ್ಕಿಂಗು ಮಾಡಲಿಕ್ಕೆ. ಇಲ್ಲಿ ಅಮರಗಂಗಾ ನದಿ ಹರಿತಾ ಇದೆ. ಇವಾಗ ನಾವು ಅಲ್ಲಿಂದ ಪಾರ್ ಮಾಡಿ ಬಂದಿದ್ದೀವಿ. ಈ ಥರ ಡೋಲಿಲಿ ಹೋಗೋರು ಡೋಲಿಲಿ ಹೋಗ್ತಾ ಇದ್ದಾರೆ, ಗೋಡಾದಲ್ಲಿ ಹೋಗೋರು ಗೋಡಾದಲ್ಲಿ ಹೋಗ್ತಾ ಇದ್ದಾರೆ. ಸೊ ಗುಫಾಗೆ ಗೋಡಾ 12,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಡೋಲಿ 17,000 ರೂಪಾಯಿ ಆಗುತ್ತೆ. ಇದೆಲ್ಲ ಗೋರ್ಮೆಂಟ್ ಚಾರ್ಜು, ಗೋರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ. ನೀವು ನೋಡ್ತಾ ಇರ್ಬೋದು ನದಿ ಎಷ್ಟು ಫೋರ್ಸಾಗಿ ಹರಿತಾ ಇದೆ ಅಂತ. ಚಳಿ ಕೂಡ ಒಂದು ನಾರ್ಮಲ್ ಆಗಿದೆ, ಪರವಾಗಿಲ್ಲ. ಚಳಿ ಇದೆ ಆದರೆ ಪರವಾಗಿಲ್ಲ, ತಡಿಬೋದು. ಅಮರನಾಥ ಯಾತ್ರೆ ಪಾದಯಾತ್ರೆಗೆ ಹೋಗುವಾಗ ಕಂಡುಬರುವ ಮನಮೋಹಕ ದೃಶ್ಯಗಳು. ನಾವೀಗ ಅಮರನಾಥ್ ಯಾತ್ರಾ 7 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ನಾವು ಬಾಲ್ತಾಲ್ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ಇದು 14 ಕಿಲೋಮೀಟ್ರ್ ಇದೆ. ಪೆಲ್ಗಾಮ್ ಮಾರ್ಗ ಆದರೆ 45 ಕಿಲೋಮೀಟ್ರು ವಾಕ್ ಮಾಡಬೇಕಾಗುತ್ತೆ. ನಾವು ಬಾಲ್ತಾಲ್ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ಸೊ 14 ಕಿಲೋಮೀಟ್ರು, 7 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಎಲ್ಲ ಫುಲ್ಲು ಬದಿ ಇದೆ, ಮಣ್ಣಂದು ಎಲ್ಲ ಬದಿ ತುಂಬ ಜಾರ್ತಾ ಇದೆ, ಸ್ಲಿಪ್ ಆಗ್ತಾಯಿದೆ. ಹಾಗಾಗಿ ಬೇಗ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನದಿ ಹರಿತಾ ಇದೆ. ಕರೆಕ್ಟಾಗಿ ಈಗ ಬೆಳಿಗ್ಗೆ 6:30 ಆಗಿದೆ. ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತಲಿಕ್ಕೆ. मैडम ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗೋಡ ಕುದುರೆನಲ್ಲಿ ಕರ್ಕೊಂಡು ಹೋಗೋವಂಥವ್ರು, ಡೋಲಿನಲ್ಲಿ ಕರ್ಕೊಂಡು ಹೋಗೋವಂಥವ್ರು, ನಮಗೆ ಕ್ಯಾಂಪ್ಗಳು ಹಾಕ್ಕೊಡೋರು, ಇಲ್ಲಿ ಅಂಗಡಿಗಳು ಇಟ್ಕೊಂಡಿರೋರು ಎಲ್ಲ 100ಕ್ಕೆ 100% ಎಲ್ಲ ಮುಸ್ಲಿಮ್ರೇ ಆಗಿದ್ದಾರೆ. ಸೊ ಈ ಟೈಮಲ್ಲಿ ಕೋಟಿಗಟ್ಟಲೆ ದುಡ್ಕೊತಾರೆ, ಇಲ್ಲಿ ಒಳ್ಳೆ ದುಡ್ಡು ಮಾಡ್ತಾರೆ. ಕೊನೆಗೆ ಇವರೇನೆ ನಮಗೆ ಟೆರರ್ಗಳಿಗೆ ಹಾಕ್ಕೊಡ್ತಾರೆ. ಕಾಶ್ಮೀರದಲ್ಲಿ ಹೆವಿ ಡೇಂಜರ್ ಪರಿಸ್ಥಿತಿ ನೋಡಿ. ಅವರು ಮುಟ್ಕೊಳ್ಳಿ ಎಲ್ಲ ಮುಸ್ಲಿಮ್ರೇ. ನೀವು ನೋಡ್ಬೋದು ಯಾರು ಗೋಡಾದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲ ಬರೀ ಮುಸ್ಲಿಮ್ರೇ ಇದ್ದಾರೆ ನೋಡಿ, ಮುಸ್ಲಿಮ್ ಎಲ್ಲ ಇದ್ದಾರೆ.
ಟಿಕೆಟಿಗೆ. ಎಲ್ಲ ಕಡೆಗೂ ಸೆಕ್ಯೂರಿಟಿ ತುಂಬ ಟೈಟ್ ಇದೆ. ಸೆಕ್ಯೂರಿಟಿ ಇಟ್ಕೊಂಡು ನಮ್ಮನ್ನ ಕಳಿಸ್ತಾ ಇದ್ದಾರೆ. ಇನ್ನು 6 ಕಿಲೋಮೀಟ್ರ್ ಬಾಕಿ ಇದೆ. ಹಿಮಾಲಯದ ಸುಂದರದ ದೃಶ್ಯ ನಿಮಗಲ್ಲಿ ಕಾಣಿಸ್ತಾ ಇದೆ. ಹಿಮಾಲಯದ ಸುಂದರದ ದೃಶ್ಯ, ಅಲ್ಲಿಂದ ಹರಿದು ಬರ್ತಾ ಇರೋಂತಹ ನದಿ ಅಲ್ಲಿ ಕಾಣಿಸ್ತಾ ಇರೋದು. ಎಲ್ಲ ಮಿಲ್ಟ್ರಿ ಫಾರ್ಮ್ಗಳಿದೆ. ಎಲ್ಲ ಮಿಲ್ಟ್ರಿ ಇಲ್ಲಿ ಅಬ್ಸರ್ವೇಷನಲ್ಲಿ ಇರ್ತಾರೆ. ಜಲಪಾತ, ಸುಂದರ ದೃಶ್ಯ. ಕುದುರೆಗಳಿಗೆ ಇಲ್ಲಿ ನೀರು ಕುಡಿಸ್ತಾ ಇದ್ದಾರೆ. ಕುದುರೆಗಳು ಇಲ್ಲಿ ನೀರು ಕುಡ್ಕೊತಾ ಇವೆ. ಕಾಶ್ಮೀರ ಅಮರನಾಥ್ ಯಾತ್ರೆಯ ಒಂದು ಸುಂದರ ದೃಶ್ಯಾವಳಿ. ಅಮರನಾಥನ ಇಲ್ಲಿ ಬಾಬಾ ಬರ್ಫ್ ಅಂತ ಹೇಳಿ ಕರೀತಾರೆ ಕೂಡ. ಬಾಬಾ ಬರ್ಫ್. ಹಿಮಗಳ ಪರ್ವತ. ಅಮರನಾಥ್ ಜಿ ಓಲಿ ಕೇವ್, ಅಮರನಾಥ್ ಗುಫಾ ನೀವಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಕಾಣಿಸ್ತಾ ಇರೋದೇ ಅಮರನಾಥ್ ಗುಫಾ. ಒಳಗಡೆ ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನು ಅಲೋವ್ ಇರಲ್ಲ. ಸೊ ಫೈನಲಿ ನಾವು ರೀಚ್ ಮಾಡಿದ್ದೀವಿ. ಅಮರನಾಥನ ದರ್ಶನ ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿಂದ ಸ್ವಲ್ಪ ಅಮರನಾಥ್ ಗುಫಾ ತುಂಬ ನೀಟಾಗಿ ಕಾಣಿಸುತ್ತೆ, ಅದಕ್ಕೆ ಇಲ್ಲಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ಗುಫಾ ಒಳಗಡೆ ಹೋಗಬೇಕು. ನೀವು ಅಲ್ಲಿ ನೋಡ್ಬೋದು, ಗುಫಾ ಮೇಲೆ
2 ಓಲ್ಗಳಿಂದ ಯಾವಾಗಲೂ ಪಾರಿವಾಳ ಇರುತ್ತೆ. ಶಿವ ಅಲ್ಲಿ ಬ್ರಹ್ಮಜ್ಞಾನನ ಪಾರ್ವತಿಗೆ ಬೋಧಿಸ್ಬೇಕಾದ್ರೆ ಅದನ್ನು 2 ಪಾರಿವಾಳಗಳು ಕೇಳಿಸ್ಕೊಳ್ತವೆ. ಸೊ ಅವರಿಗೆ ಅದು ಶಾಪ ಮುಕ್ತಿ ಆಗಲಿಕ್ಕೆ ಅಂತೇಳಿ ಕೊಟ್ಟಿರ್ತಾರೆ. ಈಗಲೂ ಕೂಡ ಅಲ್ಲಿ 2 ಪಾರಿವಾಳಗಳಿದೆ. ನನಗೆ ಇವತ್ತು ಕೂಡ ಆ 2 ಪಾರಿವಾಳಗಳು ದರ್ಶನ ಆಯಿತು. ಹೊರಗಡೆ ಬಂದು ಒಂದು ಹೊರಗಡೆ ಬಂದೋಯ್ತು, ಒಂದು ಹೊರಗಡೆ ಬಂದು ಸ್ವಲ್ಪ ಆರ್ಬಿಟ್ಟು ಹೋಗ್ತು. ಸೊ ಇವತ್ತು ತುಂಬ ದರ್ಶನ ಚೆನ್ನಾಗಾಯಿತು ಅಮರನಾಥ. ಇದು ಅಮರನಾಥ ಕೇವ್ಸ್ನ ಸುತ್ತಮುತ್ತಲಿನ ಒಂದು ಸುಂದರ ದೃಶ್ಯಾವಳಿ. ಸೊ ಇಲ್ಲಿಗೆ ನಮ್ಮದು ಅಮರನಾಥ ಯಾತ್ರೆ ಮುಗೀತು. ಎಲ್ಲರಿಗೂ ಧನ್ಯವಾದಗಳು. ಸೊ ಇದೇ ಅಮರನಾಥ್ ಗುಫಾ. ನಮ್ಮದು ಇವತ್ತು ದರ್ಶನ ಆಯಿತು. ದರ್ಶನ ಮುಗಿಸಿ ಇಲ್ಲಿಗೆ ನಾವು ಅಮರನಾಥ ಯಾತ್ರೆಯನ್ನು ಎಂಡ್ ಮಾಡ್ತಾಯಿದ್ದೀವಿ. ಎಲ್ಲ ಯೂಟ್ಯೂಬ್ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು. ಮೇಯ್ನು ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ ಇಲ್ಲಿ ನಾಗಶೇಷ ಅಂತ ಹೇಳ್ತಾರೆ. ನೀವು ಅಲ್ಲಿ ನೋಡ್ಬೋದು. ಹಿಂಗೆ ಹೋಗಿ ಈ ಥರ ಹೋಗಿದೆ. ಸೊ ಇದು ನಾಗಶೇಷ ಅಂತೇಳಿ ಹಿಂಗೆ ಹೋಗಿ ಅಲ್ಲಿ ಮೇಲ್ಗಡೆ ಹೋಗುತ್ತೆ ನೋಡಿ. ಅಲ್ಲಿ ಮೇಲ್ಗಡೆ 2 ಓಲ್ಗಳು ಬರುತ್ತೆ. ಅಲ್ಲಿ ಶಿವನ ಕೈಯಿಂದ ಬ್ರಹ್ಮಜ್ಞಾನವನ್ನು ಕೇಳಿದಂತಹ 2 ಪಾರಿವಾಳಗಳು, ಅಂದರೆ ಅವರು ಋಷಿಮುನಿಗಳಾಗ್ತಾರೆ. ಆಮೇಲೆ ಅವ್ರದ್ದು ಒಂದು ಶಾಪಗಳಿರುತ್ತೆ. ಆ ಶಾಪನ ಶಿವನಿಂದ ಒಂದು ಬ್ರಹ್ಮಜ್ಞಾನದ ವಿದ್ಯೆ ಕೇಳಿದಾದ್ಮೇಲೆ ಅವ್ರಿಗೆ ಮುಕ್ತರಾಗ್ತಾರೆ. ಸೊ ಅದನ್ನು ತಿಳಿಸುವಂಥ ಇದಾಗಿ ಒಂದು ಅಮರನಾಥ ಯಾತ್ರಾ ಬಗ್ಗೆ ಹೇಳಲಾಗುತ್ತದೆ. ಸೊ ಆ ಟೈಮಲ್ಲಿ ಇದ್ದಂತಹ ಪಾರಿವಾಳಗಳು ಅದೇ ಥರ ಈಗಲೂ ಕೂಡ ಇಲ್ಲಿ ಪಾರಿವಾಳಗಳು ಇದರಿಂದ ಹೊರಗಡೆ ಬರ್ತವೆ. ಸೊ ಯಾತ್ರಾ ಟೈಮಲ್ಲಿ ಅದನ್ನು ನೋಡಿದ್ರೆ ಯಾತ್ರಾ ಪರಿಪೂರ್ಣ ಅಂತ ಹೇಳ್ತಾರೆ. ಸೊ ನಮಗೂ ಕೂಡ 2 ಪಾರಿವಾಳಗಳು, ಒಂದು ಬಂದು ಒಳಗಡೆ ಹೋಗ್ತು ಮತ್ತು ಇನ್ನೊಂದು ಬಂದು ಸ್ವಲ್ಪ ಆರ್ಕೊಂಡೋಗಿ ಹೊರಗಡೆ ಹೋಗ್ತವು. ಸೊ ಹಂಗಾಗಿ ನಮಗೆ ಯಾತ್ರೆ ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ಅದು ಫುಲ್ಲು ಅಮರನಾಥ ಫುಲ್ ಇರಲಿಲ್ಲ, ಅದು ಅರ್ಧ ಕರಗಿತ್ತು. ಈಗ ಆಲ್ರೆಡಿ ಎಲ್ಲ ಯಾತ್ರೆಗಳು ಅಲ್ಲೆಲ್ಲ ಅಡುಗೆ ಮಾಡೋದೆಲ್ಲ ಬಿಸಿ ಇದೆ, ಹೀಟಾಗಿದೆ. ಹಂಗಾಗಿ ಅರ್ಧ ಕರಗೋಗಿದೆ, ಇನ್ನೊಂದು ಅರ್ಧ ಇತ್ತು. ಆವಾಗ ನಮಗೆ ದರ್ಶನ ಆಗಿದೆ.
तुझे मार दो